ಹಾಯ್, ಐ ಆಮ್ ಕವಿರಾಜ್ ಫ್ರಮ್ scoringtarget.com. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಒಂದು ನೀತಿ ಪಾಠವನ್ನು ಕಲಿಯೋಣ. ಅಂದರೆ ವ್ಯಕ್ತಿತ್ವ ವಿಕಾಸನಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಬಾಲ್ಯದ ಕತೆ. ಸೊ ಬಾಲ್ಯ ಅಂದಮೇಲೆ ಎಲ್ಲರಿಗೂ ಕೂಡ ಒಂದು ರೀತಿಯ ಮನೋರಂಜನೆ, ಆಟ ಪಾಠ, ರಜೆ, ಅಜ್ಜಿ ಊರಿಗೆ ಹೋಗೋದು, ಈ ಥರದ ಒಂದು ಮನೋರಂಜನೆ ಇರುತ್ತೆ. ಬಟ್ ಇವತ್ತಿನ ಒಂದು ಸೆಂಚುರಿಯಲ್ಲಿ ನೋಡಿದಾಗ ಸಹಜವಾಗಿ ಏನಾಗ್ತಾ ಇದೆ ಅಂದರೆ ಮಕ್ಕಳಲ್ಲಿ ಈ ಬಾಲ್ಯದ ದಿನಗಳ ಒಂದು ಮನೋರಂಜನೆ ಕೊರತೆ. ಯಾಕಂದರೆ ಪಾಲಕರಲ್ಲಿ ಮಕ್ಕಳು ಒಂದು ಎ ಗ್ರೇಡಲ್ಲೇ ಪಾಸ್ ಆಗಬೇಕು, ನನ್ನ ಮಗುನೇ ಫಸ್ಟ್ ರ್ಯಾಂಕ್ ಬರಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ಏನಾಗ್ತಾ ಇದೆ, ಮಕ್ಕಳಿಗೆ ಇವತ್ತು ಬಾಲ್ಯದ ಒಂದು ಮನೋರಂಜನೆ ಕಳ್ಕೊತಾ ಇದ್ದಾರೆ. ಬಾಲ್ಯದಲ್ಲಿ ಇವತ್ತೆಲ್ಲ ಕೋಚಿಂಗ್ ಕ್ಲಾಸಿಗೆ ಹೋಗೋದಾಗಿರ್ಬೋದು, ಅಥವಾ ಮೊಬೈಲ್ ಗೇಮ್ಸಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋದು, ಈ ಥರದ ಒಂದು ಹವ್ಯಾಸಗಳಿಂದ ಮಕ್ಕಳಲ್ಲಿ ಒಂದು ಸೃಜನಾತ್ಮಕತೆ ಒಂದು ಬರ್ತಾಯಿಲ್ಲ. ಸೊ ಅಂಥ ಮಕ್ಕಳಿಗೆ ಇವತ್ತಿನ ಒಂದು ಸೃಜನಾತ್ಮಕತೆ, ಆ ಒಂದು ನೈತಿಕತೆಯನ್ನು ಕಲಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ಮಾಡ್ತಾಯಿದ್ವಿ. ಸೊ ಬಾಲ್ಯದ ದಿನಗಳಲ್ಲಿ ನಾವು ಸಾಕಷ್ಟು ಆಟಗಳನ್ನ ಆಡ್ತಾಯಿದ್ವಿ. ಅದು ಲಗೋರಿ ಆಟ ಆಗಿರ್ಬೋದು, ಅಥವಾ ಚಿಣಿದಾಂಡ ಆಟಗಳಾಗಿರ್ಬೋದು, ಮರಕೋತಿ ಆಟಗಳಾಗಿರ್ಬೋದು, ಕಳ್ಳ ಪೊಲೀಸ್ ಆಟಗಳಾಗಿರ್ಬೋದು. ಈ ಥರಗಳ ಆಟಗಳ ಮೂಲಕ ಒಂದು ಸಾಮಾಜಿಕ ಒಂದು ಸಾಮರಸ್ಯದಂಥ ಗುಣಗಳು, ನೈತಿಕತೆಗಳನ್ನು ಮಕ್ಕಳು ಕಲಿತಾ ಇದ್ದರು. ಜೊತೆಗೆ ಆಟ ಪಾಠಗಳಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಏನಾಗುತ್ತೆ ಅಂದರೆ ಅವರ ಒಂದು ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಅಂದರೆ ಆಟಗಳಲ್ಲಿ ರನ್ನಿಂಗ್ ಮಾಡೋದು, ಕೂತ್ಕೊಳ್ಳೋದು, ಓಡೋದ್ರಿಂದ ಏನಾಗುತ್ತೆ, ಫಿಸಿಕಲಿ ಕೂಡ ಅವರಿಗೆ ಒಂದು ಎಕ್ಸಸೈಸ್ ಆಗುತ್ತೆ. ಇದರಿಂದ ಮಕ್ಕಳಿಗೆ 3 ಟೈಮ್ ಚೆನ್ನಾಗಿ ಊಟ ಮಾಡ್ತಾರೆ, ರಾತ್ರಿ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಈಗಿನ ಪೋಷಕರ ಒಂದು ದೂರ ಏನಂದರೆ ನಮ್ಮ ಮಗುನು ಊಟನೇ ಮಾಡ್ತಾಯಿಲ್ಲ, ನಮ್ಮ ಮಗು ರಾತ್ರಿ ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಅಂತ. ಯಾಕಂದರೆ ಮಕ್ಕಳು ದೈಹಿಕವಾಗಿ ಆಟಗಳಲ್ಲಿ ತೊಡಗಿದಾಗ ಮಾತ್ರ ಅವರಿಗೆ ಹಸಿವಾಗುತ್ತೆ. ಬಟ್ ಇವತ್ತಿನ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದ್ರಿಂದ, ಅವರು ಮೊಬೈಲ್ ಗೇಮ್ಗಳಲ್ಲೇ ಬ್ಯುಸಿ ಆಗಿರೋದ್ರಿಂದ ಸಹಜವಾಗಿ ಏನಾಗುತ್ತೆ, ಕೂತ್ಕೊಳ್ಳೋದ್ರಿಂದ ಊಟ ಹೋಗೋದಿಲ್ಲ, ನಿದ್ದೆ ಕೂಡ ಆಗೋದಿಲ್ಲ. ಸೊ ಆ ಬಾಲ್ಯದ ದಿನಗಳು ಮತ್ತೆ ಸಿಗುವಂಥದ್ದು ಆಗಬೇಕು. ನಾವು ಚಿಕ್ಕವರಿದ್ದಾಗ ನಾವು ಎಲ್ಲರೂ ಒಂದು ಆಟ ಆಡ್ತಿದ್ವಿ, ನಿಮ್ಗೆ ನೆನಪಿರ್ಬೋದು. ಆ ಒಂದು ಆಟದಲ್ಲಿ ನಾವು ಅವಲಕ್ಕಿ ಪವಲಕ್ಕಿ, ಕಾಂಚಾಣ ಮಿಂಚಾಣ, ಡಾಮ್ ಡೋಮ್, ಟಸ್ ಪುಸ್, ಕ್ವೈನ್ ಕೊಟಾರ್ ಅಂತ ಒಂದು ಆಟ ಆಡ್ತಿದ್ವಿ. ನಿಮಗೆಲ್ಲ ಸಹಜವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಸುಮಾರು ಒಂದು 20 ವರ್ಷಗಳ ಹಿಂದ್ಗಡೆ, ಅಂದರೆ 18th ಸೆಂಚುರಿ ಆ ಒಂದು ಅವಧಿಯಲ್ಲಿ ನಾವೆಲ್ಲ ಬಾಲ್ಯವನ್ನು ಕಳೆದಿದ್ದೀವಿ. ಸೊ ಆ ಒಂದು ಅವಧಿಯಲ್ಲಿ ಬಾಲ್ಯಗಳನ್ನು ಕಳೆದಂಥ ಮಕ್ಕಳಿಗೆ ಈ ಹಾಡು ಒಂದು ಗೊತ್ತಿರುತ್ತೆ. ನಾನು ಆ ಹಾಡನ್ನು ಇನ್ನೊಂದು ಬಾರಿ ರಿಪೀಟ್ ಮಾಡ್ತೀನಿ. ಈ ಹಾಡನ್ನು ಬರ್ಕೊಂಡು ನಿಮ್ಮ ಮಕ್ಕಳಿಗೆ ಕೂಡ ಕಲಿಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ಈ ಹಾಡದಲ್ಲಿ ಒಂದು ನೈತಿಕತೆ ಇದೆ. ಸೊ ಒಂದು ಬಾರಿ ಮನೆಯಲ್ಲಿ ಒಂದು ಮಗು ಹಾಡು ಹಾಡ್ತಾಯಿತ್ತು. ಏನಂತ? ಅವಲಕ್ಕಿ ಪವಲಕ್ಕಿ, ಕಾಂಚಾಣ ಮಿಂಚಾಣ, ಡಾಮ್ ಡೋಮ್, ಟಸ್ ಪುಸ್, ಕ್ವೈನ್ ಕೊಟಾರ್ ಅಂತ ಹಾಡಿ ನಗ್ತಾಯಿತ್ತು. ಸೊ ಅವರು ಅಜ್ಜಿ ಅಂತಾಳೆ, ಯಾಕೆ ನಗ್ತಾ ಇದೆಯಾ, ಹಾಡು ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ಹುಡುಗ ಅಂತಾನೆ, ಏನಿದು ಕ್ವೈನ್ ಕೊಟಾರ್, ಡಮ್ ಡೋಮ್, ಟಸ್ ಪುಸ್ ಈಗೆಲ್ಲ ಜಮಾನಕ್ಕೆ ನಮಗೆ ನಡೆಯೋದಿಲ್ಲ, ನಾವೇನಿದ್ರು ಫ್ರೀ ಫೈರ್ ಆಡೋದು, ಆ ಥರ ಆ್ಯಂಗ್ರಿ ಬರ್ಡ್ಸ್ ಆಡೋದು, ಈ ಥರದ್ದೆಲ್ಲ ಗೇಮ್ಗಳು ನಮಗೆ ಇಷ್ಟ, ಇದೆಲ್ಲ ಕ್ವೈನ್ ಕೊಟಾರ್ ನಮಗೆಲ್ಲ ಇಷ್ಟ ಆಗೋದಿಲ್ಲ ಅಂತ ಆ ಹುಡುಗ ಬಾಲ್ಯದ ದಿನಗಳ ಒಂದು ಹಾಡಿನ ಬಗ್ಗೆ ತಮಾಷೆ ಮಾಡ್ತಾನೆ. ಆವಾಗ ಅಜ್ಜಿ ಏನು ಮಾಡ್ತಾಳೆ, ಅವನನ್ನು ಕೂರಿಸ್ಕೊಂಡು ಹೇಳ್ತಾಳೆ, ಮಗು, ಆ ಹಿಂದಿನ ಹಿರಿಯರು ಆ ಒಂದು ಹಾಡು ಮಕ್ಕಳಿಗೆ ಏನು ಕಲಿಸಿದ್ರಲ್ಲ, ಆ ಒಂದು ಹಾಡಿನಲ್ಲಿ ಒಂದು ನೀತಿ ಪಾಠ ಇದೆ. ಅದು ನಿಮಗೆ ಅರ್ಥ ಗೊತ್ತಿಲ್ಲ, ಅದಕ್ಕಾಗಿ ನೀನು ಅಪಹಾಸ್ಯ ಮಾಡ್ತಾ ಇದೆಯಾ, ನಗ್ತಾ ಇದೆಯಾ, ಆ ಹಾಡಿನ ಅರ್ಥವನ್ನು ಕತೆ ಹೇಳ್ತೀನಿ ನಾನು, ಕೂತ್ಕೋ ಅಂತ ಆತನ ಮೊಮ್ಮಗನನ್ನು ಪಕ್ಕದಲ್ಲಿ ಕೂಡಿಸ್ಕೊತಾಳೆ. ಸೊ ಕೂಡಿಸ್ಕೊಂಡು ಈ ಹಾಡಿನ ಒಂದು ನೀತಿ ಏನು, ಈ ಹಾಡಿನ ಹಿಂದೆ ಇರ್ತಕ್ಕಂಥ ಒಂದು ಕತೆ ಏನು ಅಂತ ಮಗುವಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಳೆ. ಸೊ ಆ ಮಗು ಕೂಡ ತುಂಬ ಕ್ಯೂರಿಯಾಸಿಟಿದಿಂದ ಕಲ್ತ್ಕೊಳ್ಳುತ್ತೆ. ಇಲ್ಲಿ ಏನಿದೆ ಹಾಡಿನ ಅರ್ಥ, ನಾನು ಒಂದು ಸಲ ಹಾಡನ್ನು ಓದಿ ಒಂದೊಂದು ಸೆಂಟೆನ್ಸ್ಗಳನ್ನು ನಿಮಗೆ ಅರ್ಥ ಮಾಡ್ತೀನಿ. ಸೊ ಇನ್ನೊಂದು ಬಾರಿ ಓದ್ತೀನಿ. ಅವಲಕ್ಕಿ ಪವಲಕ್ಕಿ, ಕಾಂಚಾಣ ಮಿಣಮಿಣ, ಡಾಮ್ ಡೂಸ್, ಟಸ್ ಪುಸ್, ಕ್ವೈ ಕೊಟಾರ್. ಸೊ ಈಗ ಒಂದೊಂದು ಅರ್ಥಗಳನ್ನ ಅಜ್ಜಿ ಹೇಳ್ತಾ ಇದೆ. ಏನಂತ? ಅವಲಕ್ಕಿ ಅಂದರೆ ನಾವು ಚಿಕ್ಕ ಮಗು ಇದ್ದಾಗ ನಮ್ಮ ತಾಯಿ ಏನು ಮಾಡ್ತಾಳೆ ಅಂದರೆ ಮಗುವಿಗೆ ಅವಲಕ್ಕಿಯನ್ನು ಮಾಡಿ ಗಂಜಿ ರೂಪದಲ್ಲಿ ಹಾಕ್ತಾಳೆ. ಅಂದರೆ ನಾವು ಚಿಕ್ಕವರಿದ್ದಾಗ ಈ ಒಂದು ಆಹಾರವನ್ನು ಸೇವಿಸ್ತೀವಿ ಅಂತ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಪಾವಲಕ್ಕಿ ಅಂದರೆ ಏನು? ಪಾವು ಅಂದರೆ ಪಾವು ಕೆ ಜಿ. ಸ್ವಲ್ಪ ನಾವು ಮಗು ದೊಡ್ಡದಾದ ನಂತರ ಏನು ಮಾಡುತ್ತೆ, ಅದು ಸ್ವಲ್ಪ ಆಹಾರವನ್ನು ಹೆಚ್ಚಿಗೆ ತೆಗೆದುಕೊಳ್ತೇವೆ. ನೋಡಿ, ಚಿಕ್ಕವರಿದ್ದಾಗ ನಾವು ಸ್ವಲ್ಪ ಉಣ್ತೀವಿ, ಸ್ವಲ್ಪ ದೊಡ್ಡವರಾದಾಗ ಜಾಸ್ತಿ ಉಣ್ತೀವಿ. ಪಾವಲಕ್ಕಿ ಅಂದರೆ ಅದೇ ಅವಲಕ್ಕಿ ಪಾವು ಕಿಲೋ ನಾವು ತಿನ್ನುವಷ್ಟು ಮಗು ಬರುತ್ತೆ ಅಂತ ಒಂದು ಬಾಲ್ಯದ ಆದ ನಂತರ ಮುಂದಿನ ಹಂತ. ಆಮೇಲೆ ಕಾಂಚಾಣ ಅಂದರೆ ಆಮೇಲೆ ಏನಾಗುತ್ತೆ, ಮಗು ದೊಡ್ಡದಾಗಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕಲಿತು ಒಂದು ಜಾಬನ್ನು ಮಾಡ್ತಾನೆ. ಜಾಬ್ ಆದಮೇಲೆ ಕಾಂಚನ ಬರುತ್ತೆ. ಕಾಂಚನ ಅಂದರೆ ಏನು? ದುಡ್ಡು, ಸ್ಯಾಲ್ರಿ ಅಂತ. ಸೊ ಮಗು ಏನು ಮಾಡುತ್ತೆ, ದುಡ್ಡಿನಿಂದ ಕಾಂಚನವನ್ನು ಸಂಪಾದನೆ ಮಾಡ್ತಾನೆ. ಅಂದರೆ ಒಂದು ನಂತರದ ಒಂದು ಹಂತ ನೋಡಿ, ಬಾಲ್ಯಾವಸ್ಥೆ ಆಯಿತು, ಪ್ರೌಢಾವಸ್ಥೆ ಆಯಿತು, ತಾರುಣ್ಯಾವಸ್ಥೆಯಲ್ಲಿ ದುಡ್ಡನ್ನು ಸಂಪಾದನೆ ಮಾಡೋದು, ಅದು ಕಾಂಚಾಣ.
ಇನ್ನು ಮಿಣ ಅಂದ್ರೇನು, ಕಾಂಚನ ಮಿಣ ಅಂದರೆ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಾಬ್ ಆದಮೇಲೆ ಆತನ ಜೀವನ ಏನಿರುತ್ತಂದರೆ ಒಂದು ರೀತಿ ಮಿಣ ಮಿಂಚ್ತಾ ಇರುತ್ತೆ. ಮಿಣ ಅಂದ್ರೇನು ಶೈನಿಂಗ್ ಅಂತ ಅರ್ಥ. ಯಾಕಂದರೆ ದುಡ್ಡಿದ್ದಾಗ ನೋಡಿ, ದುಡ್ಡಿದ್ರೆ ಎಲ್ಲ, ದುಡ್ಡಿಲ್ಲ ಅಂದರೆ ಜೀವನ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಂಗೆ. ಸೊ ಅವಾಗ ಮಿಣ ಅಂತ ಆತನ ಲೈಫ್ ಮಿಂಚ್ತಾ ಇರುತ್ತೆ. ಅವನ ಶೂಸು, ಅವನ ಸಾಕ್ಸು, ಅವನ ಡ್ರೆಸ್ಸು, ಆತನ ಲೈಫ್ ಸ್ಟೈಲ್, ಆತನ ಕಾರು, ವೆಹಿಕಲ್ಸ್ ಎಲ್ಲವನ್ನು ಮಿಂಚ್ತಾ ಇರುತ್ತೆ. ಅದು ಒಂದು ಅವಧಿ. ಆಮೇಲೆ ಡಾಮ್ ಡೂಮ್ ಅಂದ್ರೇನು, ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ ಕಾರ್ ತೆಗೆದುಕೊಂಡು ಮನೆ ಕಟ್ಟಿದ ಮೇಲೆ ಮದುವೆ ಆಗಬೇಕಲ್ಲ. ಸೊ ಡಾಮ್ ಡೂಮ್ ಆಗಿ ಮದುವೆ ಮಾಡ್ತಾರೆ. ಡಾಮ್ ಡೂಮ್ ಅಂದ್ರೆ ಗೊತ್ತಲ್ಲ, ಬ್ಯಾಂಡು ಬಾಜಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮದುವೆ ಮಾಡ್ಕೊತಕ್ಕಂಥ ಒಂದು ಅವಧಿ. ಅಂದರೆ ತಾರುಣ್ಯ ಅವಸ್ಥೆ ಆದ ನಂತರ ಗೃಹಸ್ಥಾಶ್ರಮಕ್ಕೆ ಬರಬೇಕು. ಸೊ ಡಾಮ್ ಡೂಮ್ ಆದ ನಂತರ ಟಸ್ ಪುಸ್ ಅಂತ ಹೇಳ್ತಾರೆ. ಟಸ್ ಪುಸ್ ಅಂದರೆ ಏನು? ಟಸ್ ಪುಸ್ ಅಂದರೆ ಮದುವೆ ಆದ ನಂತರ ಮಕ್ಕಳಾಗೋದು, ಸಂಸಾರದ ಜಂಜಾಟದಲ್ಲಿ ಬಿದ್ದಂಥ ಆ ಬಾಲಕ ಏನಾಗ್ತಾನೆ ಅಂದರೆ ಮುಂದೆ ಆ ವ್ಯಕ್ತಿ ಆತನಿಗೆ ಅಷ್ಟು ಲೈಫಲ್ಲಿ ಜೋಶ್ ಇರೋದಿಲ್ಲ. ಮದುವೆ ಆದ ನಂತರ ಮಕ್ಕಳಾದ ನಂತರ ಮಕ್ಕಳ ನೋಡ್ಕೊಳ್ಳೋದು, ಅವ್ರಿಗೆ ಸ್ಕೂಲಿಗೆ ಕಳಿಸೋದು, ಅವ್ರಿಗೆ ಆಸ್ಪತ್ರೆಗೆ ಒಯ್ಯೋದು. ಸೊ ಈ ಥರದ ಜೀವನದ ಜಂಜಾಟದಲ್ಲಿ ಆತನ ಏನಾಗ್ತದೆ ಅಂದರೆ ಆತನ ಬೆಲೆ ಆತನಿಗೆ ಯಾರೂ ಕೇಳೋರಿರೋಲ್ಲ. ಆತನಿಗೆ ಮಕ್ಕಳೆಲ್ಲ ಕೇರ್ಲೆಸ್ ಮಾಡೋದು, ಮಕ್ಕಳು ತಮ್ಮ ಮಾತನ್ನು ಕೇಳದೇ ಇರೋದು, ಈ ಥರ ಲೈಫಲ್ಲಿ ಮನೆಯಲ್ಲಿ ಆತನ ಲೈಫ್ ಸ್ಟೈಲ್ ಹೇಗಿರ್ತದೆ ಟಸ್ ಪುಸ್, ಏನೂ ಆಟ ನಡೆಯೋದಿಲ್ಲ ಅಂತ. ಆ ನಂತರ ಕೊಯ್ ಕೊಟಾರ್ ಅಂತ ಬರುತ್ತೆ ಕೊನೆಗೆ, ಒಂದು ಹಾಡಿನ ಕೊನೆಯ ಸೆಂಟೆನ್ಸ್. ಕೊಯ್ ಕೊಟಾರ್ ಅಂದ್ರೇನು? ಜೀವನದ ಕೊನೆಯ ಹಂತದಲ್ಲಿ ಒಂದು ಸಾವನ್ನು ಅಪ್ಪೋದು, ಮುಂದೆ ವಯಸ್ಸಾದ ನಂತರ ರೋಗ ರುಜಿನಗಳು, ಆಸ್ಪತ್ರೆಗೆ ದಾಖಲಾಗೋದು, ಮನೆಗೆ ಬಂದಂಥ ಸೊಸೆ ಚೆನ್ನಾಗಿ ನೋಡ್ಕೊಳ್ಳೋದೆ ಮನೆಯಿಂದ ಹೊರ ಹಾಕೋದು. ಸೊ ಈ ಥರ ಆಗೋದಾಗ ಏನಾಗುತ್ತೆ, ಜೀವನ ಅಂತ್ಯ ಆಗುತ್ತೆ. ಕೊಯ್ ಕೊಟಾರ್ ಅಂತ ಅಂದರೆ ವ್ಯಕ್ತಿ ಹುಟ್ಟಿದಿಂದ ಹಿಡ್ಕೊಂಡು ಸಾವಿನವರೆಗಿನ ಒಂದು ಜೀವನದ ಸ್ಟೈಲ್ ಯಾವ ಥರ ಇರುತ್ತೆ ಅನ್ನೋದನ್ನು ಚಿಕ್ಕವರಿದ್ದಾಗೆ ಮಕ್ಕಳಿಗೆ ಆಟದ ಮೂಲಕ ಕಲಿಸ್ತಾ ಇದ್ರು. ಈ ಹಾಡು ರೈಮಿಂಗ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ. ಈ ಹಾಡು ಕೇಳಿದ್ರೆ ಏನೋ ಒಂಥರ ಅನಿಸ್ತಾ ಇದೆ. ಈ ಹಾಡನ್ನು ನಾವು ಕೂಡ ಬಾಲ್ಯದಲ್ಲಿ ಹಾಡ್ತಾ ಇದ್ವಿ, ಬಟ್ ಆ ಹಾಡಿನ ಅರ್ಥ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ನಮಗೆ ಆ ಅಜ್ಜಿ ಹೇಳಿದಂಥ ಕಥೆಯಿಂದ ನಮಗೆ ಗೊತ್ತಾಯಿತು ಈ ಹಾಡಿನ ಅರ್ಥ. ಸೊ ಒಂದು ಬಾರಿ ಹಾಡನ್ನು ರಿಪೀಟ್ ಮಾಡೋಣ ಅಂತ. ಈ ಹಾಡನ್ನು ನೀವು ಬರ್ಕೊಂಡು ನಿಮ್ಮ ಮಕ್ಕಳಿಗೆ ಕೂಡ ಕಲಿಸಿ. ಯಾಕಂದರೆ ಚಿಕ್ಕವರಿದ್ದಾಗಿ ಅವರಿಗೆ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಅವರಿಗೆ ನಾವು ಕಲಿಸ್ಕೊಟ್ಟಾಗ ಮಾತ್ರ ಮಕ್ಕಳು ಫ್ಯೂಚರಲ್ಲಿ ಚೆನ್ನಾಗಿ ಬೆಳೀತಾರೆ. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಬರೀ ಟಿ ವಿ ನೋಡ್ತಾ ಕೊಡೋದು, ಮೊಬೈಲ್ ನೋಡ್ತಾ ಕೊಡೋದು, ಇದು ವ್ಯಕ್ತಿಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅಷ್ಟು ಸಹಾಯ ಅಲ್ಲ. ಮಕ್ಕಳಿಗೆ ಹೊರಗಡೆ ಬಿಡಿ, ಆಟ ಆಡೋಕ್ಕೆ ಬಿಡಿ. ಬೇಸಿಗೆ ರಜೆ ಇದ್ದಾಗ ಅವರಿಗೆ ಅಜ್ಜಿ ಊರಿಗೆ ಕಳಿಸಿ, ಅಥವಾ ಅವ್ರ ಜೊತೆ ಜಾತ್ರೆಗಳಲ್ಲಿ ಭಾಗವಹಿಸೋದು, ಈ ಥರ ಸಮಾರಂಭಗಳಲ್ಲಿ ಭಾಗವಹಿಸೋದನ್ನು ಮಾಡಿ. ಶಾಲಾ ಅವಧಿಯಲ್ಲಿ ಅವರಿಗೆ ಓದಿಸ್ತಕ್ಕಂಥ ಕೆಲಸ ಮಾಡಿ. ಬರೀ ವರ್ಷದ 12 ತಿಂಗಳು ಅವರು ಅಭ್ಯಾಸನೇ ಮಾಡಿದರೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳೆದೇವಾಗ. ಹೀಗಾಗಿ ಅವಲಕ್ಕಿ ಪವಲಕ್ಕಿ ಕಾಂಚಾಣ ಮಿಂಚಾಣ ಡಾಮ್ ಡೂಮ್ ಟಸ್ ಪುಸ್ ಕೊಯ್ ಕೊಟಾರ್ ಆಗೋಕ್ಕಿಂತ ಮುಂಚೆ ಅವರ ಜೀವನ ಡಾಮ್ ಡೂಮ್ ಆಗಬೇಕಂದ್ರೆ ಅವರನ್ನು ಚೆನ್ನಾಗಿ ಎಜುಕೇಷನ್ನ ಕೊಡಬೇಕು ಅನ್ನೋದೇ ಇವತ್ತಿನ ಒಂದು ನೀತಿ ಪಾಠದ ಉದ್ದೇಶ. ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಈ ಒಂದು ನೀತಿ ಪಾಠವನ್ನು ಎಲ್ಲ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಮಕ್ಕಳಿಗೆ ಬಾಲ್ಯದ ಒಂದು ಮನೋರಂಜನೆ ಸಿಗ್ತಕ್ಕಂಥದ್ದು ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.